ಯೋಚನೆ ಮಾಡಿ, ಕೇವಲ ಒಂದು ಅವಮಾನ, ಒಬ್ಬ ವ್ಯಕ್ತಿಗೆ ಆದ ಒಂದು ಅಪಮಾನ ಒಂದು ಇಡೀ ಸಾಮ್ರಾಜ್ಯದ ಹುಟ್ಟಿಗೆ ಕಾರಣ ಆಗೋಕ್ ಸಾಧ್ಯನಾ? ಹೌದು, ಸಾಧ್ಯ. ಒಬ್ಬ ವಿದ್ವಾಂಸನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಅದು ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಿಟ್ಟ ಕಥೆ ಇದು. ನಮ್ಮ ಕನ್ನಡದ ಮೊದಲ ಸಾಮ್ರಾಜ್ಯ ಹುಟ್ಕೊಂಡಿದ್ರ ಹಿಂದೆ ಇರುವ ಆ ಕಿಚ್ಚಿನ ಕಥೆ ಏನು ಅಂತ ತಿಳಿಯೋಣ ಬನ್ನಿ. ಕೇಳಿದ್ರಲ್ವಾ, ಈ ಮಾತುಗಳು ಬರೀ ಅಕ್ಷರಗಳಲ್ಲ, ಇದು ಒಂದು ಮಹಾನ್ ಕ್ರಾಂತಿಯ ಬೀಜಮಂತ್ರ. ಮಯೂರ ಶರ್ಮನಿಗೆ ಆದ ಅವಮಾನ ಅನ್ನೋದು ಅವನಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಅದು ಇಡೀ ಕನ್ನಡದ ಆತ್ಮಗೌರವಕ್ಕೆ ಬಿದ್ದ ಪೆಟ್ಟಾಗಿತ್ತು. ಅವನ ಕಣ್ಣುಗಳಲ್ಲಿ ಆ ಕ್ಷಣ ಹೊತ್ಕೊಂಡ ಆ ಜ್ವಾಲೆ ಇದೆಯಲ್ಲ, ಅದು ದಕ್ಷಿಣ ಭಾರತದ ರಾಜಕೀಯ ನಕ್ಷೆಯನ್ನೇ ಮತ್ತೆ ಬರೆಯಲು ಹೊರಟಿತ್ತು. ಹಾಗಿದ್ರೆ ಕಥೆ ಶುರುವಾಗಿದ್ದು ಎಲ್ಲಿಂದ? ಕಂಚಿಯ ಪಲ್ಲವರ ಆಸ್ಥಾನದಿಂದ. ವೇದ ಕಲಿಯೋಕೆ ಅಂತ ಹೋದ ಮಯೂರ ಶರ್ಮ ಅನ್ನೋ ಒಬ್ಬ ಬ್ರಾಹ್ಮಣ ಯುವಕನಿಗೆ ಅಲ್ಲಿ ತುಂಬಾನೇ ಅವಮಾನ ಆಗುತ್ತೆ. ಸಹಜವಾಗೇ ಅವನ ರಕ್ತ ಕುದಿಯುತ್ತೆ. ಆ ಕ್ಷಣದಲ್ಲಿ ಅವನ ಮುಂದೆ ಇದ್ದಿದ್ದು ಎರಡೇ ದಾರಿಗಳು. ಒಂದು, ಆದ ಅವಮಾನವನ್ನ ಮರೆತು ತಲೆ ತಗ್ಗಿಸಿ ಬದುಕೋದು. ಇಲ್ಲ, ತಲೆ ಎತ್ತಿ ನಿಂತು ಸರಿಯಾದ ಉತ್ತರ ಕೊಡೋದು. ಮಯೂರ ಶರ್ಮ ಎರಡನೇ ದಾರಿಯನ್ನೇ ಆರಿಸಿಕೊಂಡ. ಅವನು ತಾನು ಹಿಡಿದಿದ್ದ ಶಾಸ್ತ್ರಗಳನ್ನ ಬದಿಗಿಟ್ಟು ಕೈಗೆ ಖಡ್ಗವನ್ನು ಹಿಡಿದ. ಇದು ಸುಮ್ಮನೆ ಒಂದು ವೃತ್ತಿಯ ಬದಲಾವಣೆ ಆಗಿರಲಿಲ್ಲ, ಬದಲಿಗೆ ತನ್ನ ಹಣೆಬರಹವನ್ನೇ ತಾನು ಬರೆಯಕ್ ಮುಂದಾದ ಒಂದು ಐತಿಹಾಸಿಕ ಕ್ಷಣವಾಗಿತ್ತು ಅದು. ಈ ಪರಿವರ್ತನೆ ಎಷ್ಟು ಗಟ್ಟಿ ಇತ್ತು ಅಂದ್ರೆ ಅವನು ತನ್ನ ಹೆಸರನ್ನೇ ಬದಲಾಯಿಸಿಕೊಂಡ. ಬ್ರಾಹ್ಮಣ ಕುಲದ ಸಂಕೇತ ಆಗಿದ್ದ ಶರ್ಮ ಅನ್ನೋ ಹೆಸರನ್ನ ಬಿಟ್ಟು ಕ್ಷತ್ರಿಯರ ಶೌರ್ಯವನ್ನ ಸೂಚಿಸುವ ವರ್ಮ ಅನ್ನೋ ಹೆಸರನ್ನ ಸ್ವೀಕರಿಸಿದ. ಸೊ ಮಯೂರ ಶರ್ಮ ಅನ್ನೋ ವಿದ್ವಾಂಸ ಮರೆಯಾಗಿ ಮಯೂರ ವರ್ಮ ಅನ್ನೋ ಯೋಧ ಹುಟ್ಕೊಂಡ. ಒಂದು ಕ್ಷಣ ಯೋಚಿಸಿ, ಒಬ್ಬ ವ್ಯಕ್ತಿ ತನ್ನ ಗುರುತನ್ನೇ ಬದಲಿಸಿಕೊಳ್ಳುವ ಆ ನಿರ್ಧಾರ ಅದಿಡೀ ನಾಡಿನ ಚರಿತ್ರೆಯನ್ನೇ ಬದಲಿಸಿಬಿಡ್ತು. ಅವನ ಹೋರಾಟ ಇನ್ನು ಮುಂದೆ ವೈಯಕ್ತಿಕ ಸೀಡಿಗಾಗಿ ಇರಲಿಲ್ಲ, ಅದು ಕನ್ನಡದ ಸ್ವಾಭಿಮಾನದ ಹೋರಾಟವಾಗಿ, ಕನ್ನಡದ ಅಸ್ಮಿತೆಯ ಹೋರಾಟವಾಗಿ ಬದಲಾಗಿತ್ತು. ಮಯೂರವರ್ಮ ತಕ್ಷಣವೇ ಹೋಗಿ ಬಲಿಷ್ಠ ಪಲ್ಲವರನ್ನ ಎದುರಿಸಲಿಲ್ಲ. ಇಲ್ಲ, ಬದಲಿಗೆ ಅವನು ಶ್ರೀಶೈಲದ ದಟ್ಟ ಕಾಡುಗಳನ್ನ ತನ್ನ ಅಡುಗುತಾಣ ಮಾಡಿಕೊಂಡ. ಅಲ್ಲಿ ತನ್ನ ಹಾಗೆಯೇ ಸ್ವಾಭಿಮಾನಕ್ಕಾಗಿ ಹಂಬಲಿಸ್ತಿದ್ದ ಜನರನ್ನ ಒಟ್ಟುಗೂಡಿಸಿ ಶೂನ್ಯದಿಂದ, ಹೌದು ಝೀರೋದಿಂದ ಒಂದು ಗೆರಿಲ್ಲಾ ಸೈನ್ಯವನ್ನ ಕಟ್ಟೋಕೆ ಶುರು ಮಾಡಿದ. ಈ ಸಾಲು ಎಷ್ಟು ಪವರ್ಫುಲ್ ಆಗಿದೆ ಅಲ್ವಾ? ಯಾವುದೇ ಅರಮನೆಯ ಬೆಂಬಲ ಇಲ್ಲ, ಅಧಿಕಾರದ ಕೇಂದ್ರಗಳಿಂದ ತುಂಬಾ ದೂರ, ದಟ್ಟ ಕಾಡಿನ ಮಧ್ಯದಲ್ಲಿ ಒಂದು ಬಂಡಾಯದ ಸೈನ್ಯ ಹುಟ್ಕೊಳ್ತು. ಇದು ನಿಜವಾದ ಅರ್ಥದಲ್ಲಿ ಜನರ ಶಕ್ತಿಯಿಂದ ಜನರಿಗಾಗಿ ರೂಪುಗೊಂಡ ಸೇನೆಯಾಗಿತ್ತು. ಅವನ ಪ್ರಯಾಣದ ಹಾದಿ ತುಂಬಾನೇ ಸ್ಪಷ್ಟವಾಗಿತ್ತು. ಮೊದಲು ಅವಮಾನ, ಅದಕ್ಕೆ ಉತ್ತರವಾಗಿ ಒಂದು ಶಪಥ, ಆಮೇಲೆ ಅರಣ್ಯದಲ್ಲಿ ಸೈನ್ಯ ಸಂಘಟನೆ, ನಂತರ ಗೆರಿಲ್ಲಾ ತಂತ್ರಗಳನ್ನು ಬಳಸಿ ಪಲ್ಲವರನ್ನ ಸೋಲಿಸೋದು, ಮತ್ತು ಕೊನೆಯದಾಗಿ ಒಂದು ಸ್ವತಂತ್ರ ಕನ್ನಡ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡೋದು. ಪ್ರತಿಯೊಂದು ಹೆಜ್ಜೆಯೂ ಅಷ್ಟೊಂದು ಪಕ್ಕಾ ಆಗಿತ್ತು. ಈಗ ಬಂತು ಕತೆಯ ಕ್ಲೈಮ್ಯಾಕ್ಸ್. ಮಯೂರವರ್ಮನ ಆ ಚಿಕ್ಕ ಸೈನ್ಯ ದಕ್ಷಿಣ ಭಾರತವನ್ನೇ ಆಳ್ತಿದ್ದ ಪಲ್ಲವರ ದೊಡ್ಡ ಸೈನ್ಯವನ್ನ ಎದುರಿಸಬೇಕಿತ್ತು. ಇದು ಕೇವಲ ಎರಡು ಸೈನ್ಯಗಳ ನಡುವಿನ ಯುದ್ಧ ಆಗಿರಲಿಲ್ಲ, ಇದು ಕನ್ನಡಿಗರ ಅಸ್ಮಿತೆಯ ಅಂತಿಮ ಹೋರಾಟವಾಗಿತ್ತು. ಮತ್ತು ಫಲಿತಾಂಶ ಏನಾಯ್ತು ಗೊತ್ತಾ? ಮಯೂರವರ್ಮನ ಶೌರ್ಯ ಮತ್ತು ಅವನ ಗೆರಿಲ್ಲಾ ತಂತ್ರಗಾರಿಕೆಯ ಮುಂದೆ ಪಲ್ಲವರು ಮಣಿಯಲೇಬೇಕಾಯಿತು. ಅವನನ್ನೊಬ್ಬ ಸ್ವತಂತ್ರ ರಾಜ ಅಂತ ಒಪ್ಕೊಳ್ಳೋದು ಅವರಿಗೆ ಅನಿವಾರ್ಯ ಆಯಿತು. ಇದು ಯುದ್ಧದ ಗೆಲುವಿಗಿಂತ ದೊಡ್ಡದು. ಇದು ಒಂದು ಹೊಸ ಶಕ್ತಿಯ ಉದಯವನ್ನ ಜಗತ್ತು ಒಪ್ಪುಕೊಂಡ ಕ್ಷಣವಾಗಿತ್ತು. ಈ ವಿಜಯದ ಮಹತ್ವ ಏನು ಗೊತ್ತಾ? ಇದೇ ಕದಂಬ ರಾಜವಂಶದ ಸ್ಥಾಪನೆಗೆ ಕಾರಣವಾಯಿತು. ಕನ್ನಡದ ಮಣ್ಣಿನಲ್ಲಿ ಹುಟ್ಟಿ ಕನ್ನಡವನ್ನೇ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡ ಮೊದಲ ಸಾಮ್ರಾಜ್ಯ ಇದು. ಅಕ್ಷರಶಃ ಹೇಳಬೇಕು ಅಂದ್ರೆ ಇದು ಕನ್ನಡಿಗರ ಸ್ವರಾಜ್ಯದ ಉದಯ. ಯಾವುದೇ ಸಾಮ್ರಾಜ್ಯಕ್ಕೆ ಅದರ ರಾಜಧಾನಿ ಹೃದಯ ಇದ್ದಾಗೆ ಅಲ್ವಾ? ಅದು ಅದರ ಸ್ವಾತಂತ್ರ್ಯದ ಸಂಕೇತ. ಮಯೂರವರ್ಮ ಸುಂದರವಾದ ಬನವಾಸಿಯನ್ನ ತನ್ನ ರಾಜಧಾನಿಯನ್ನಾಗಿ ಆರಿಸಿಕೊಂಡ. ಹೀಗೆ ಬನವಾಸಿ ಕನ್ನಡದ ಮೊದಲ ರಾಜಧಾನಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಯಿತು. ಮಯೂರವರ್ಮನನ್ನ ಕೇವಲ ಒಬ್ಬ ಯೋಧ ಅಥವಾ ರಾಜ ಅಂತ ನೋಡಿದ್ರೆ ಅದು ಅಪೂರ್ಣ ಅನ್ಸುತ್ತೆ. ಅವನು ನಿಜವಾಗ್ಲೂ ಒಬ್ಬ ಶಿಲ್ಪಿ. ಚಲ್ಲಾಪಿಲ್ಲಿಯಾಗಿದ್ದ ಕನ್ನಡದ ಶಕ್ತಿಯನ್ನು ಒಟ್ಟುಗೂಡಿಸಿ ಅದಕ್ಕೊಂದು ಹೊಸ ರಾಜಕೀಯ ಮತ್ತು ಸಾಂಸ್ಕೃತಿಕ ರೂಪ ಕೊಟ್ಟ ವಾಸ್ತುಶಿಲ್ಪಿ ಅವನು. ಹಾಗಿದ್ರೆ ಮಯೂರವರ್ಮನ ಪರಂಪರೆ ಏನು? ಅವನು ಕದಂಬ ವಂಶದ ಸ್ಥಾಪಕ, ಕನ್ನಡದ ನೆಲದಲ್ಲಿ ಸ್ವರಾಜ್ಯದ ಬೀಜ ಬಿತ್ತಿದ ಮೊದಲ ವ್ಯಕ್ತಿ, ಬನವಾಸಿಯನ್ನ ಕನ್ನಡಿಗರ ಮೊದಲ ರಾಜಧಾನಿ ಮಾಡಿದ ಶಿಲ್ಪಿ,
ಎಲ್ಲಕ್ಕಿಂತ ಮುಖ್ಯವಾಗಿ ಜ್ಞಾನದ ಲೇಖನಿ ಹಿಡಿದ ಕೈಗಳೇ ಇಡೀ ಸಾಮ್ರಾಜ್ಯವನ್ನೇ ಕೆತ್ತದಲ್ಲವು ಅಂತ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟ ಸಂಕಲ್ಪ ಶಕ್ತಿ ಆತ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಒಂದು ಸಾಮ್ರಾಜ್ಯವನ್ನ ಕಟ್ಟೋದು ಒಂದು ದೊಡ್ಡ ಸವಾಲು. ಆದ್ರೆ ಅದನ್ನ ಉಳಿಸ್ಕೊಂಡು ಬೆಳೆಸೋದಿದೆಯಲ್ಲ, ಅದು ಮತ್ತೊಂದು ನಿರಂತರ ಯುದ್ಧ ಇದ್ದ ಹಾಗೆ. ಅಧಿಕಾರದ ಹೋರಾಟಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ. ನೋಡಿ, ಒಬ್ಬ ವ್ಯಕ್ತಿಯ ಸಂಕಲ್ಪದಿಂದ ಒಂದು ಸಾಮ್ರಾಜ್ಯ ಹುಟ್ಟಿಕೊಳ್ತು. ಆದ್ರೆ ಅದನ್ನ ಉಳಿಸ್ಕೊಳ್ಳೋದು, ಬೆಳೆಸೋದು ಅಷ್ಟು ಸುಲಭನ? ಆ ಸಾಮ್ರಾಜ್ಯದ ಮುಂದಿನ ಭವಿಷ್ಯ ಏನಾಯ್ತು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಮುಂದೇನಾಯ್ತು ಅನ್ನೋ ಚಿಂತನೆಗೆ ಒಂದು ಹೊಸ ದಾರಿ ತೆರೆದಿದೆ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.